ಸ್ಟಾರ್ಟ್. ಇಲ್ಲ, ವೆಲ್ಕಮ್ ಬ್ಯಾಕ್ ಟು ರಾ ಟೈಲ್ಸ್ ಅವ್ರ ಜೊತೆಗೆ ಮಾಡ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೊರಟಿದೀವಿ ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನಕ್ಕೆ. ಸೊ ಬನ್ನಿ, ನಿಮ್ಗೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ ದಾನಮ್ಮ ದೇವಿ ಕ್ಷೇತ್ರಕ್ಕೆ. ಸೊ ಬನ್ನಿ ಹೋಗೋಣ. ಆನ್ ದಿ ವೇ ನಾವು ಬಾದಾಮಿ ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಒಳಗೆ ಹೋಗಿ ಅಮ್ಮನವ್ರ ದರ್ಶನ ತಗೊಂಡು ಆಚೆ ಬರ್ತೀವಿ. ಸೊ ನಿಮ್ಗೆಲ್ರಿಗೂ ಗೊತ್ತು, ಒಳಗಡೆ ಫೋಟೋಸ್ ವಿಡಿಯೋಸ್ ಬಿಡಲ್ಲ, ಹಾಗಾಗಿ ಒಳಗಡೆ ವಿಡಿಯೋಸ್ನ ಹಾಕೋಕ್ಕಾಗ್ತಾ ಇಲ್ಲ. ನಾವು ಮಧ್ಯಾಹ್ನ 2 ಗಂಟೆಗೆ ದರ್ಶನನ ತಗೊಂಡಿದ್ವಿ. ನೋಡಿ, ಇವರೆಲ್ಲ ಪಂಡ್ರಾಪುರಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇವರೆಲ್ಲ ಇವಾಗ ಪಾದಯಾತ್ರೆ ಮಾಡ್ಕೊಂಡು ಅಪ್ ಟು ಪಂಡ್ರಾಪುರ ತನಕ ಹೋಗ್ತಾರೆ. ಗ್ರೇಟ್ ಗೈಸ್ ಇವರು. ಇವ್ರಿಗೆಲ್ಲ ಒಂದು ಲೈಕ್ ಕೊಡ್ಲೇಬೇಕು. ನೀವು ಇದ್ದೀರಾ? ಎಷ್ಟ್ ದಿನ ಆಯ್ತು? 2 ದಿನ ಆಯ್ತಾ? ಎಲ್ಲಿಂದ? ಬೀಳ್ಗಿಯಿಂದ. ಸೊ ಪಂಡ್ರಾಪುರಕ್ಕೆ ಹೋಗಕ್ಕಿದೆ ಎಷ್ಟ್ ದಿನ? ಇನ್ನ 8 ದಿನ. ಓ, ಬರೀ ಕಾಲಲ್ಲಿ ಹೋಗ್ತಿದ್ದೀರಾ? ಅಯ್ಯೋ 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 ಅಯ್ಯೋ. ಏನ್ ನೋವಿಲ್ಲ. ಓಕೆ, ಬಾಯ್ 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 ಬಾಯ್. ಏನ್ ಗೊತ್ತಾ ಗೈಸ್, ಇಲ್ಲಿ ಇದೆ ಒಳ್ಳೆ ಮ್ಯಾಪ್ ಇದೆ, ಬಟ್ ಆದ್ರೂ ನಮ್ಮ ಅಪ್ಪಾಜಿಗೆ ಅವರೇ ಮ್ಯಾಪ್ ನೋಡ್ಬೇಕು. ಅವ್ರು ನೋಡೋ ಮ್ಯಾಪ್ ಅಲ್ಲೇ ನಾವು ಹೋಗ್ಬೇಕು. ಇಲ್ಲಿರೋ ಮ್ಯಾಪು ಸರಿ ಇಲ್ವಂತೆ, ಅವ್ರ ಫೋನಲ್ಲಿ ಬರೋ ಮ್ಯಾಪೇ ಸರಿ ಅಂತೆ. ಸೊ ನಾವು ಅದನ್ನೇ ಫಾಲೋ ಮಾಡ್ಬೇಕಂತೆ. ಏನ್ ಹೇಳೋಣ ನಾವ್ ಇದಕ್ಕೆ? ಏನು ನಮಗೇನಪ್ಪ ಈ ಕೇಸೆ ಅರ್ಥ ಆಗ್ತಾ ಇಲ್ಲ. ನಾವಿವಾಗ ಕೃಷ್ಣಾ ನದಿ ಡ್ಯಾಮ್ ನ ಪಾಸ್ ಆಗಿ ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನಕ್ಕೆ ಹೊರಟಿದೀವಿ. ನಮ್ಮ ಜರ್ನಿ ಇನ್ನು ಸಾಗ್ತಾ ಇದೆ. ಬಂದ್ವಿ ನೋಡಿ ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನಕ್ಕೆ. ಫೈನಲಿ ಈಗ ರೀಚ್ ಆಗಿದೀವಿ. ಇದೇ ನೋಡಿ, ಈ ಗೋಪುರ ಮತ್ತೆ ಪೇಂಟ್ ಮಾಡಿ ಹೊಸದಾಗಿ ಕರೆಕ್ಟಾಗಿ ನೀಟಾಗಿ ಮಾಡ್ತಾ ಇದ್ದಾರೆ. ಬನ್ನಿ, ಬಲ್ಗಾಲಿಟ್ಟು ದಾನಮ್ಮ ದೇವಿ ದರ್ಶನ ಪಡ್ಕೊಳ್ಳೋಣ. ಇದೇ ನಮ್ಮ ಗುಡ್ಡಾಪುರ ದಾನಮ್ಮ ದೇವಿ ಟೆಂಪಲ್. ನೋಡಿ, ಇದು ಎಂಟ್ರೆನ್ಸು, ಇಲ್ಲಿಂದ ಬರೋದು. ಇದು ಮೇನ್ ಗೋಪುರ. ಇವೆರಡು ಹೊಸದಾಗಿ ಮಾಡಿದ್ದಾರೆ. ಪೇಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಗೋಲ್ಡನ್ ಪೇಂಟ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್. ಅಂಡ್ ಈ ಕಡೆ ಬರೋದಾದ್ರೆ ನಿಮಗೆ ಆಫೀಸ್ ಇದೆ. ಆಫೀಸ್ ನಂಬರ್ 1, 2, 3, 4. ನೀವೆಲ್ಲ ಮಡ್ಲಕ್ಕಿ, ಪೂಜಾ, ಅಭಿಷೇಕ ಏನೇನಿದೆ ಎಲ್ಲ ಕೊಡ್ಬೋದು ಇಲ್ಲಿ. ತುಂಬ ಚೆನ್ನಾಗಿದೆ. ಅದು ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಿದೆ, ಬಟ್ ಆಗಿದೆ ನೋಡಿ. ಅಲ್ಲೆಲ್ಲ ಕ್ಯೂ ನಿಂತು ಕೊಡ್ತಾ ಇದ್ದಾರೆ. ತುಂಬ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಟೈಲ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಇಲ್ಲೆಲ್ಲ ಫುಲ್ಲು ಕಲ್ಲು ಮುಳ್ಳುಗಳಿದ್ವು, ಈಗ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ರೂಮ್ಸ್ಗಳು ಇವಾಗ ಮಾಡಿರೋದು. ಮುಂಚೆ ಎಲ್ಲ ಕಲ್ಲಿನ ಮನೆಗಳು ಇದ್ವು, ಈಗ ತುಂಬ ಅಫಿಷಿಯಲ್ ಆಗಿ ಕಮರ್ಷಿಯಲೈಸ್ಡ್ ಆಗಿ ನೀಟಾಗಿ ಮಾಡಿದ್ದಾರೆ. ಎಲ್ಲ ನ್ಯೂಲಿ ಕನ್ಸ್ಟ್ರಕ್ಟೆಡ್. ಇದು ಜಸ್ಟ್ ಇವಾಗ ಆಗಿರೋದು. 2-3 ಮಂತ್ಸ್ ಅಲ್ಲ, ಅಟ್ಲೀಸ್ಟ್ 1 year ಇಂದ ಆಗಿದೆ ಕನ್ಸ್ಟ್ರಕ್ಷನ್. 1-2-3 years ಇಂದ ನಡೀತಾನೆ ಇದೆ. ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ, ಆಗಬೇಕು. ಬಟ್ ಇದೆಲ್ಲ ಮುಂಚೆನೇ ಇತ್ತು ನೋಡಿ. ಗುಡ್ಡಾಪುರಕ್ಕೆ ಬಂದಿರೋರಿಗೆ ಗೊತ್ತಾಗುತ್ತೆ.
ಇದು ಒಂದು ಗೋಪುರ ಅಂಡ್ ಇದು ಒಂದು ಎಂಟ್ರಿ. ಆ ಕಡೆಯಿಂದ ಬ್ಯಾಕ್ ಎಂಟ್ರಿ ಅಂಡ್ ಆ ಕಡೆ ಫಸ್ಟ್ ತೋರಿಸಿದ್ದು ಫಸ್ಟ್ ಎಂಟ್ರಿ, ಇದು ಸೆಕೆಂಡ್ ಎಂಟ್ರಿ. ಓಂ ದಾನೇಶ್ವರಿ ಓಂ ದಾನೇಶ್ವರಿ ನಾವು ಹೆಂಗೆ ಚಿಕ್ಕವರಿದ್ದಾಗಿಂದ ಗುಡ್ಡಾಪುರಕ್ಕೆ ಬರ್ತಿದ್ವು ಹಾಗೇನೆ ಚಿಕ್ಕವರಿದ್ದಾಗಿಂದ ಇದೇ ಅಂಗಡಿಗೆ ಬರ್ತಾ ಇದೀವಿ. ಮನೆ. ಸೊ ನಾವ್ ಯಾವಾಗ ಬಂದ್ರು ಊಟಕ್ಕೆ ಇವ್ರ ಮನೆಗೆ ಬರೋದು. ಸೊ ಬನ್ನಿ ತೋರಿಸ್ತೀನಿ ನಿಮಗೆ, ವಿಠಲ್ ಅಂಕಲ್ ಅವರ ಮನೆ ತೋರಿಸ್ತೀನಿ ಬನ್ನಿ. ನಾವ್ ಯಾವಾಗ್ಲೂ ಬಂದ್ರು ಇಲ್ಲೇ ಊಟ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ ಊಟ ವಿತ್ AC ಎಫೆಕ್ಟ್ಸ್. ನಿಮಗೆ ಈಗ ಊಟಕ್ಕೆ ಏನೇನಿರುತ್ತೆ ಅಂತ ನಾವು ನಿಮಗೆ ತೋರಿಸ್ತೀವಿ, ನೋಡುವಂತ್ರಿ. ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಪಾಪು ಅಳ್ತಿದ್ಲು ಅಂತ. ಸೊ ತುಂಬಾ ವೆರೈಟೀಸ್ ಇರುತ್ತೆ, ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಕಾರ್ತಿಕನ ಹಚ್ಚಕ್ಕೆ ಹೊರಟಿದ್ದೀವಿ. ಪ್ರತಿ ಕಾರ್ತಿಕ ಮಾಸಕ್ಕೂ ಲಕ್ಷಾಂತರ ಭಕ್ತರು ಬಂದು ಇಲ್ಲಿ ದಾನಮ್ಮ ದೇವಿಗೆ ಕಾರ್ತಿಕನ ಹಚ್ತಾರೆ, ಅಂದರೆ ದೀಪಗಳನ್ನು ಹಚ್ತಾರೆ. ನಮ್ಮ ಮನೆಯಲ್ಲಿ ವರ್ಷಕ್ಕೆ 2 ಸರ್ತಿ ಗುಡ್ಡಾಪುರಕ್ಕೆ ಬರ್ತೀವಿ, ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ. ನೋಡ್ತಾ ಇದ್ದೀರಲ್ಲ, ನಾವು ಕೂಡ ಕಾರ್ತಿಕನ ಹಚ್ತಾ ಇದ್ದೀವಿ. ಏನಪ್ಪ ಅಂದರೆ ಈ ಕಾರ್ತಿಕನೇ ದಾನಮ್ಮ ದೇವಿಗೆ ಜ್ಯೋತಿಯಾಗಿ ಬೆಳಗುತ್ತೆ ಅಂತ ಇಲ್ಲಿ ಎಲ್ಲ ಭಕ್ತರಿಗೂ ಇರೋ ನಂಬಿಕೆ. ಮಮ್ಮಿ ಅಂತೂ ಶಿವಮೊಗ್ಗದಿಂದನೇ ದೀಪಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ರು, ನೋಡ್ತಾ ಇದ್ದೀರಲ್ಲ. ಗುಡ್ಡಾಪುರಕ್ಕೆ ನಾನು ರಾಹ ಇವಾಗ ಎಷ್ಟಿದ್ದಾಳೋ ಅಷ್ಟಿದ್ದಾಗಿಂದನೂ ಬರ್ತಾ ಇದ್ದೀನಿ. ಈಗ ನನಗೆ ಮಗಳಾದರೂ ಬರ್ತಾನೇ ಇದ್ದೀನಿ, ಇನ್ನು ಮುಂದೂ ಕೂಡ ಹೋಗ್ತಾನೇ ಇರ್ತೀನಿ ಗುಡ್ಡಾಪುರ ದಾನಮ್ಮ ದೇವಿಗೆ. ನಾನು ಇಷ್ಟಿದ್ದಾಗಿಂದ ಬಂದಿದ್ದೀನಿ, ಈಗೂ ಇವರೇ ಕಹಳೆಯನ್ನ ಊದ್ತಾ ಇದ್ದಾರೆ. ಇಲ್ಲಿ ದಾನಮ್ಮ ದೇವಿಗೆ ತ್ರಿಕಾಲ ಪೂಜೆ ನಡೆಯುತ್ತೆ. ಅಂದ್ರೆ ದಿನದಲ್ಲಿ 3 ಹೊತ್ತು ದಾನಮ್ಮ ದೇವಿಗೆ ಪೂಜೆ ಆಗುತ್ತೆ. ಬೆಳಗ್ಗೆ ಹೊತ್ತು ಬಾಲಕಿಯಾಗಿ ಪೂಜೆ ಮಾಡ್ತಾರೆ, ಮಧ್ಯಾಹ್ನ ಯುವತಿಯಾಗಿ ಪೂಜೆ ಮಾಡ್ತಾರೆ, ಅಂಡ್ ಈವ್ನಿಂಗ್ ಸಂಜೆ ಮುಪ್ಪಾಗಿ ಅಂದ್ರೆ ಮುಪ್ಪಿನ ವಯಸ್ಸು ಅಜ್ಜಿ ರೀತಿ ಪೂಜೆ ಮಾಡ್ತಾರೆ. ತುಂಬಾ ಚೆನ್ನಾಗಾಯ್ತು ದೇವ್ರ ದರ್ಶನ. ಇವಾಗ ತುಂಬಾ ಚೆನ್ನಾಗಾಯ್ತು ದರ್ಶನ. ಒಳಗ್ ಬಿಟ್ಟಿದ್ರು ಫುಲ್ಲು, ಎಷ್ಟೇ ರಶ್ ಇದ್ರು ಒಳಗ್ ಬಿಟ್ಟಿದ್ರು. ತುಂಬಾ ಗರ್ಭಗುಡಿ ಒಳಗೆ, ಗರ್ಭಗುಡಿ ಒಳಗ್ ಬಿಟ್ಟಿದ್ರು. ರಾಹ ಫಸ್ಟ್ ಟೈಮ್ ಗುಡ್ಡಾಪುರಕ್ಕೆ ಅಲ್ಲ, ಗುಡ್ಡಾಪುರಕ್ಕೆ ಚಿನ್ನು ಗುಡ್ಡಾಪುರ ದಾನಮ್ಮ ದೇವಿ ಪವರ್ ತಗೊಂತು ನೋಡಿ ಹೆಂಗಿದೆ, ಗಟ್ಟಿ ಹಿಡ್ಕೊಂಡು ಚಿನ್ನು. ನೀವು ಯಾವ ಊರು? ಬಿಜಾಪುರ. ಗುಡ್. ಹೆಜ್ಜೆ ನಮಸ್ಕಾರ ಹಾಕ್ತಿದ್ದೀರಾ? ವೆರಿ ಗುಡ್. ನೋಡಿ ಮಕ್ಕಳಿಗೆ ಎಷ್ಟು ಭಕ್ತಿ ಇದೆ ದಾನಮ್ಮನ ಮೇಲೆ ಅಂತ, ಎಷ್ಟು ನೀಟಾಗಿ ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದಾರೆ. ನೀನ್ ರಾಹ ಅಷ್ಟಿದ್ದಾಗೂ ಬಂದಿದ್ಯಾ ಗುಡ್ಡಾಪುರಕ್ಕೆ, ಈಗ ರಾಹನೂ ಬಂದಿದ್ದಾಳು. ಇವಳಷ್ಟಿದ್ದಾಗಿಂದನು ನೀನು ಪವನ್ ಇಬ್ರು ಅಷ್ಟೇ ಬರ್ತಾನೇ ಇದೀವಿ, ಇನ್ನು ಬರ್ತಾನೆ. ನಾನು ಇವಳಕ್ಕಿಂತ ಚಿಕ್ಕಕ್ಕಿದ್ದೆ, ಅವಾಗಿಂದನೂ ಬಂದಿದೀವಿ. ಎವ್ರಿ ಇಯರ್ ಬರ್ತಾನೆ ಇರ್ತೀರ. ಬಟ್ ಇವಳು ತುಂಬಾ ಸೈಲೆಂಟ್ ಆಗಿದ್ದಾಳೆ, ನಾನು ತುಂಬಾ ರೋದನೆ ಕೊಟ್ಬಿಟ್ಟಿದ್ದೀನಿ. आपका नाम? मेरा नाम गणेश पाटिल. जोर से बोल. गणेश पाटिल. ಗಣೇಶ್ ಪಾಟೀಲ್. ನೋಡಿ ಇವರು ಒಳ್ಳೆ ಬಾಡಿ ಗಾರ್ಡ್ ನಮ್ಮ ದಾನಮ್ಮ ದೇವಿ ಟೆಂಪಲ್ಗೆ. ಸೇ ಹಾಯ್. ಹಾಯ್. ಇದೇನ್ ನೋಡ್ತಾ ಇದ್ದೀರಾ ನೀವು, ಇದು ಹಳೇ ಒಂದು ದಾಸೋಹ ಆಗಿತ್ತು ದಾನಮ್ಮ ದೇವಿದು. ಬಟ್ ಈಗ ಇದನ್ನ ಎಲ್ಲ ಬಿಟ್ಬಿಟ್ಟು ಆ ಕಡೆ ಸೈಡ್ ಒಂದು ಹೊಸ ದಾಸೋಹ ಮಾಡಿದ್ದಾರೆ. ನಾವು ಅದನ್ನ ನಿಮಗೆ ಇವಾಗ ತೋರಿಸ್ತೀವಿ, ಬನ್ನಿ ಲೆಟ್ಸ್ ಗೋ. ಇದೇ ನೋಡಿ ಕರ್ನಾಟಕ ಭವನ ಅಂತ, ಇದು ಹೊಸ ದಾಸೋಹ. ಫಸ್ಟ್ ಆ ಕಡೆ ಇತ್ತು, ಇವಾಗ ಈ ಕಡೆ ಆಗಿದೆ. ಬನ್ನಿ ತೋರಿಸ್ತೀವಿ ಒಳಗೆ ಹೇಗಿದೆ ಅಂತ. ವಾವ್,
ಎಷ್ಟು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಗುಡ್. ದಾಸೋಹಕ್ಕೆ ಬಗ್ಗಿ ವ್ಯವಸ್ಥೆ ಕೂಡ ಇದೆ. ಇದು ಶಾಮ್ನೂರ್ ಅವ್ರದ್ದು ಗೆಸ್ಟ್ ಹೌಸು. ನಾವು ಯಾವಾಗ ಬಂದ್ರೂ ಇಲ್ಲೇ ಇರೋದು. ಸೊ ಇಲ್ಲಿ 3 ಬ್ಲಾಕ್ಸ್ ಇದೆ, ನೇತ್ರಾವತಿ, ನರ್ಮದಾ ಅಂತ ಇನ್ನೂ 1-2-3 ಬ್ಲಾಕ್ಸ್ ಇದ್ದಾವೆ. ಭೀಮಾ ಅದು ಚೆನ್ನಾಗಿದೆ. ನಾವು ಬಟ್ ಇದು ಪ್ರಿಫರ್ ಮಾಡ್ತೀವಿ ಯಾವಾಗಲೂ. ಚೆನ್ನಾಗಿದೆ ಇದು. ಕಂಪ್ಲೀಟ್ ಗೆಸ್ಟ್ ಹೌಸೇ ನಮಗೆ ಕೊಡ್ತಾರೆ, ಫುಲ್ ವಿಲ್ಲಾ. ಹೌದು. ಇಲ್ಲಿ ಹಾಲು 2 BHK ಇದು. ಹಾಲು, 2 ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ಸ್, ವಿತ್ ಪ್ರೈವೇಟ್ ಪಾರ್ಕಿಂಗ್ಸ್, ವಿತ್ ಕಿಚನ್. 30 ವರ್ಷದ ಹಿಂದೆನೆ ಇಲ್ಲಿ ಗುಡ್ಡಾಪುರದಲ್ಲಿ ಒಂದು ಮನೆನ ಡೊನೇಟ್ ಮಾಡಿದ್ದಾರೆ. ಬನ್ನಿ ಅದು ಎಲ್ಲಿದೆ ಅಂತ. ರವಿ ಟ್ರೇಡರ್ಸ್ AG ಶಿವಣ್ಣ ಅಂತ ತಾತ ಮತ್ತೆ ಅಜ್ಜಿ ಹೆಸರಲ್ಲಿ ಇಲ್ಲೊಂದು ಮನೆ ಇದೆ. ಸೊ ನಾವು ಬರಲ್ಲ, ಈಗ ತೋರಿಸ್ತೀವಿ, ಬೇರೆಯವರಿಗೆ ಕೊಡ್ತಾರೆ ಇಲ್ಲಿ ಬ್ಲಾಕ್. ಭಕ್ತರಿಗೆ ಬಂದ ಕೊಡಕ್ಕೆ. ಹಾ ಎಸ್, ಭಕ್ತರಿಗೆ ಇಲ್ಲಿ ಯಾರೆಲ್ಲ ಭಕ್ತರು ಬರ್ತಾರೆ ಅವ್ರುಗಳಿಗೆ 1 ಡೇ ಸ್ಟೇ ಇಲ್ಲಿ. ನೋಡಿ ಇದೇ ಮನೆ ಕಾಣಿಸ್ತಾ ಇದೆಯಾ? ಶ್ರೀ ಅಕ್ಕ ಮಹಾದೇವಿ ಅಂಡ್ ಶ್ರೀ AG ಶಿವಣ್ಣ ಮತ್ತು ಮಕ್ಕಳು, ಶಿವಮೊಗ್ಗ. ಸೊ ಇದು ನಮ್ಮ ತಾತ ಅವಾಗ ಕಟ್ಸಿರೋ ಮನೆ. ಖುಷಿ ಆಗತ್ತಲ್ವಾ ನೋಡಕ್ಕೆ ಗುಡ್ಡಾಪುರದಲ್ಲಿ. ಸೊ ಇದು ಗೋದಾವರಿ ಬ್ಲಾಕ್ ಅಂತ. ಸೊ ಎಲ್ಲ ಭಕ್ತರು ಬಂದ್ರೆ ಉಳ್ಕೊಳಕ್ಕೆ ಅಂತ ಮಾಡಿರೋದು. ಸೊ ಚಲೋ ಈಗ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮುಗಿಸೋಣ. ನಿಮ್ಗೆ ಸುಮ್ಮನೆ ಇರ್ಲಿ ಅಂತ ಒಂದು ತೋರಿಸಿದ್ದೆ ಅಲ್ಲ ಬಂದಿರಿ. ದಾನಮ್ಮ ದೇವಿಗೆ ಮನೆಯಿಂದನೇ ಹೋಳಿಗೆ ಮಾಡ್ಕೊಂಡು ಹೋಗಿ ನೈವೇದ್ಯ ಹಿಡಿಯೋದಕ್ಕಿಂತನೂ ಗುಡ್ಡಾಪುರಕ್ಕೆ ಹೋಗಿ ಅಲ್ಲಿ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಹೋಳಿಗೆ ಮಾಡಿ ನೈವೇದ್ಯ ಹಿಡಿದ್ರೇ ದಾನಮ್ಮ ದೇವಿಗೆ ಖುಷಿಯಾಗೋದು. ಹಾಗಾಗಿ ಎಲ್ಲ ಭಕ್ತರು ಗುಡ್ಡಾಪುರಕ್ಕೇ ಬಂದು ಇಲ್ಲಿನೇ ಬಿಸಿ ಬಿಸಿಯಾಗಿ ಹೋಳಿಗೆನ ಮಾಡಿ ಅಲ್ಲೇ ದೇವಿಗೆ ಎಡೆ ಹಿಡಿತಾರೆ. ಮಮ್ಮಿನೂ ಕೂಡ ಈಗ ಬಿಸಿ ಬಿಸಿಯಾದ ಹೋಳಿಗೆನ ರೆಡಿ ಮಾಡಿಕೊಂಡು ದಾನಮ್ಮಗೆ ಎಡೆ ಹಿಡಿಯೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅನ್ನಪ್ರಾಶನ ದಾನಮ್ಮ ದೇವಿ ದೇವಸ್ಥಾನದಲ್ಲೇ ಆಗೋಯ್ತು ಇವತ್ತು. ತಿನ್ಸೇ ಬಿಡೋಣ, ಕೊಡಿ ಇವತ್ತು ರೈಸ್. ಇಲ್ಲ ಅಲ್ಲಿ ನೆರಳಿಗೂ ಇಲ್ಲೇ ತಿನ್ಸ್ತೀರಾ? ರೈಸ್ ಸೆರೆಮನಿ ಪಾಪದು. ಜೈ ದಾನಮ್ಮ ದೇವಿ. ಹೋಳಿಗೆ ಬಿಸಿ ಬಿಸಿ ಇಲ್ಲೇ ದಾನಮ್ಮನಿಗೆ ಎಡೆ ಮಾಡಿ ಪಾಪುಗೆ ತಿನ್ನಿಸ್ತಾ ಇದೀವಿ. ದಾನಮ್ಮನಿಗೆ ಬಿಸಿ ಬಿಸಿ ಹೋಳಿಗೆನ ಇಲ್ಲೇ ಮಾಡಿ ಎಡೆ ಹಿಡಿಸ್ತಾ ಇದೀವಿ ನಾವು.
ಗುಡ್ಡಾಪುರ ದಾನಮ್ಮ ದೇವಿಗೆ ಪ್ರತಿ ವರ್ಷವೂ ತುಂಬ ಜನ ಪಾದಯಾತ್ರೆ ನಡ್ಕೊಂಡು ಬರ್ತಾರೆ. ಅದರಲ್ಲಿ ನಮ್ಮ ಚಿಕ್ಕಮ್ಮನೂ ಒಬ್ಬರು. ನಮ್ಮ ಚಿಕ್ಕಮ್ಮ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಪಾದಯಾತ್ರೆ ಬರ್ತಾರೆ. ಬಿಜಾಪುರದಿಂದ ಗುಡ್ಡಾಪುರ ತನಕನೂ ನಡ್ಕೊಂಡು ಬರ್ತಾರೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್. ದಾನಮ್ಮ ದೇವಿ ಉಮರಾಣಿ ಎಂಬ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಅನಂತರಾಯ ಶಿರಸಮ್ಮಳಿಗೆ ಹುಟ್ಟಿದವರೇ ನಮ್ಮ ದಾನಮ್ಮ ದೇವಿ. ಅಲ್ಲಿ ಹುಟ್ಟಿ ಮತ್ತೆ ಮುಂದಕ್ಕೆ ಬಂದು ಸೋಮೇಶ್ವರರನ್ನು ಮದುವೆಯಾಗಿ ಸಂಕತೀರ್ಥದಲ್ಲಿ ಸೋಮೇಶ್ವರರನ್ನು ಮದುವೆ ಆಗ್ತಾರೆ. ಆ್ಯಂಡ್ ಅಲ್ಲಿ ಅವರ ಕಲ್ಯಾಣಗಳನ್ನು ಮಾಡ್ತಾ ಕಲ್ಯಾಣ ಸೇವೆಗಳನ್ನು ಮಾಡ್ತಾ ಇವರಿಗೆ ದಾನಮ್ಮ ಅಂತ ಹೆಸರು ಕೊಟ್ಟಿರೋದು ಬಸವೇಶ್ವರರವರು. ಯಾಕೆ ಅಂದರೆ ದಾನಮ್ಮ ದೇವಿ ಸಿಕ್ಕಾಪಟ್ಟೆ ದಾನ ಧರ್ಮಗಳನ್ನು ಮಾಡ್ತಿದ್ರು. ಹಾಗಾಗಿ ಶಿವಶರಣೆ ದಾನಮ್ಮ ಅಂತ ಹೆಸರಿಟ್ರು. ಆ್ಯಂಡ್ ಲಾಸ್ಟು ಅವರ ಮುಪ್ಪಿನ ಕಾಲದಲ್ಲಿ ಅವರು ಇಲ್ಲಿ ಗುಡ್ಡಾಪುರಕ್ಕೆ ಬಂದು ಐಕ್ಯರಾಗ್ತಾರೆ. ಸೊ ಅದೇ ಇವಾಗ ಸುಕ್ಷೇತ್ರವಾಗಿ ಗುಡ್ಡಾಪುರ ಆಗಿದೆ. ಸ್ಟೇ ವಿಚಾರಕ್ಕೆ ಅಂತ ಬಂದರೆ ಇಲ್ಲಿ ಸಿಕ್ಕಾಪಟ್ಟೆ ಬ್ಲಾಕ್ಸ್ಗಳಿದೆ. ಕಾವೇರಿ, ನರ್ಮದಾ, ಗೋದಾವರಿ ಹಾಗೂ ಭೀಮಾ ಅಂತ ಎಲ್ಲದಕ್ಕೂ ಅದರದ್ದೇ ಆದಂಥ ಪ್ರೈಸ್ಗಳಿವೆ. ಜಾಸ್ತಿ ಏನೂ ಇಲ್ಲ, ತುಂಬಾ ಕಮ್ಮಿ ಪ್ರೈಸು. ನನಗೆ ಗೊತ್ತಿರೋಂಗೆ ಸ್ಟಾರ್ಟಿಂಗು 500 ಡೆಪಾಸಿಟ್ಟು, ಆಮೇಲೆ 150 ಅಷ್ಟೇ, ಮತ್ತು ಆ 500ನ ವಾಪಸ್ ಕೊಡ್ತಾರೆ. ಇದು ಎಲ್ಲ ಥರ ಭಕ್ತರಿಗೂ ಈಸಿ ಆಗಲಿ ಅಂತ. ಗುಡ್ಡಾಪುರಕ್ಕೆ ಬಂದು ಯಾವುದೇ ಥರದ ಭಕ್ತರಿಗೂ ಯಾವುದೇ ಥರದ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ. ಅಜ್ಜಿ ನಿಮ್ಮ ಹೆಸರೇನು ಹೇಳಿ? ಸುನಂದ ಆಂಟಿ ಅಂತ. ಇವ್ರು ತುಂಬಾ ಚೆನ್ನಾಗಿ ಹೋಳಿಗೆ, ಒಬ್ಬಟ್ಟು, ಚಪಾತಿ ಎಲ್ಲ ಮಾಡ್ತಾರೆ, ವೆರೈಟಿ ಐಟಮ್ಸು. ಸೊ ಗುಡ್ಡಾಪುರಕ್ಕೆ ಬಂದ್ರೆ ನಾವು ಇವ್ರ ಮನೆಗೆ ಊಟಕ್ಕೆ ಬರೋದು. ಸೊ ನೀವ್ಯಾರಾದ್ರೂ ಗುಡ್ಡಾಪುರಕ್ಕೆ ಬಂದ್ರೆ ಸುನಂದ ಆಂಟಿ, ವಿಠಲ್ ಅಂಕಲ್ ಮನೆಗೆ ಬರ್ರಿ, ಊಟ ಅಂತೂ ಸೂಪರ್ ಆಗಿರುತ್ತೆ. ಇವರು ಸಾವಿತ್ರಿ ಆಂಟಿ ಅಂತ ಭಾರಿ ಸ್ಪೆಷಲಿಸ್ಟು, ಅಲ್ಟಿಮೇಟ್ ಬಜ್ಜಿ ಬಿಡ್ತಾರೆ. ಸೊ ನೀವು ಗುಡ್ಡಾಪುರಕ್ಕೆ ಬಂದ್ರೆ ಮರಿದಂಗೆ ಇವ್ರ ಮನೆಗೆ ಬನ್ನಿ. ಫಸ್ಟ್ ನಿಮ್ಮ ಹೆಸರು, ನೀವು ಎಷ್ಟು ವರ್ಷಗಳಿಂದ ಈ ಗುಡ್ಡಾಪುರದಲ್ಲಿ ಇದ್ದೀರಾ ಮತ್ತೆ ಏನೇನು ಡೆವಲಪ್ ಮಾಡಿದ್ದೀರಾ ಅಂತ? ನಾನು ಶ್ರೀಯುತ ವಿಠಲ್ ಹುಚ್ಚಪ್ಪ ಪೂಜಾರಿ, ಸಾಕಿನ ಗುಡ್ಡಾಪುರ. 1980ರಿಂದ ನಾನು ಬಿಕಾಂ ಪದವಿಯನ್ನು ಮುಗಿಸಿಕೊಂಡು ಇಲ್ಲಿ ಕಾರ್ಯದರ್ಶಿಯಾಗಿ ಇಲ್ಲಿವರೆಗೆ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇನೆ. ನಾನು ಬಂದಾಗಿನಿಂದ ಸಾಕಾಗಷ್ಟು ಇಲ್ಲಿವರೆಗೆ 46 ವರ್ಷದಲ್ಲಿ ಈ ಭಕ್ತರಿಂದ ಕಾಣಿಕೆ ರೂಪದಲ್ಲಿ ಬರ್ತಕ್ಕಂಥ ಹಣದಲ್ಲಿ ಇಷ್ಟೆಲ್ಲ ನಾವು ಇವತ್ತಿನ ದಿವಸ ಡೆವಲಪ್ಮೆಂಟ್ ನಾವು ಭಕ್ತರ ಅನುಕೂಲಕ್ಕಾಗಿ ಮಾಡಿದ್ದೀವಿ. ಅಮಾವಾಸ್ಯೆಗೊಮ್ಮೆ 15,000 ಜನ ಇರ್ತಾರೆ. ಆಮೇಲೆ ಕಾರ್ತಿಕ ಮಾಸ ಜಾತ್ರೆಯಲ್ಲಿ ಕನಿಷ್ಠ 4ರಿಂದ 5 ಲಕ್ಷ ಜನ ಬರ್ತಾರೆ. ಇದು ಚಟ್ಟಿ ಅಮಾವಾಸ್ಯೆ ಬರ್ತಾರೆ. 5 ಲಕ್ಷ ಜನ 5 ಲಕ್ಷ ಜನ ಬರ್ತಾರೆ. 3 ದಿನ ಜಾತ್ರೆ ಸತತವಾಗಿ 24 ಗಂಟೆ ದರ್ಶನ ತಗೊಳ್ಳೋದು. ಸ್ಟೇ ವ್ಯವಸ್ಥೆ ಎಲ್ಲ ಹೆಂಗೆ? ಈಗ ಭಕ್ತರಿಗೆ ಉಳ್ಕೊಳ್ಳಕ 250 ರೂಮ್ ಅದಾವ. 250 ರೂಮ್ ಅದಾವ. ಆಮೇಲೆ ಸಾಮೂಹಿಕ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದು 5-6 ಹಾಲ್ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಅನ್ನ ಪ್ರಸಾದ ವ್ಯವಸ್ಥೆ ಇದೆ. ಮತ್ತೆ ಪೂಜಾ ಅಂತರೂ ದಿನಾಲು 3 ಹೊತ್ತು ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ತ್ರಿಕಾಲ ಪೂಜಾ ನಡೀತಾ ಇದೆ. ಸೊ ವಿಠಲ್ ಅಂಕಲ್ ತುಂಬಾ ವರ್ಷಗಳಿಂದ, ನಮ್ಮ ತಾತನ ಕಾಲದಿಂದನೂ ಇವ್ರು ಇಲ್ಲಿ ಸೇವೆ ಸಲ್ಲಿಸ್ಕೊಂಡೇ ಬಂದಿದ್ದಾರೆ. ಇವ್ರ ತನು, ಮನ, ಧನ ಎಲ್ಲದನ್ನು ಅವರು ದಾನಮ್ಮ ದೇವಿಗೆ ಅರ್ಪಿಸಿದ್ದಾರೆ. ಇವರು ಅಂಕಲಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನಮ್ಮ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಪ್ರತಿ ಶ್ರಾವಣ ಮಾಸಕ್ಕೆ ನಾವು ಶಿವಮೊಗ್ಗದಲ್ಲಿ ದಾನಮ್ಮ ದೇವಿ ಪೂಜೆನ ಮಾಡ್ತೀವಿ. ದಾನಮ್ಮ ದೇವಿ ಪೂಜೆ ಮಾಡಿ ಮುತ್ತೈದೆಯರಿಗೆ ಊಟಕ್ಕಿಡ್ತೀವಿ. ಗಾಯ್ಸ್, ನಾವಿವತ್ತು ಗುಡ್ಡಾಪುರದಿಂದ ಹೊರಟಿದೀವಿ. ಗುಡ್ಡಾಪುರ ದಾನಮ್ಮ ದೇವಿಗೆ ಸೋಮೇಶ್ವರ ಮಹಾರಾಜ್ ಕಿ ನೋಡಿ ಇಲ್ಲಿ ನನ್ನ ತಮ್ಮ ಏನ್ ಹಾಕೊಂಡು ಗಾಡಿ ಓಡಿಸ್ತಾ ಇದ್ದಾನೆ ಅಂತ. ಪಂಚೆ ಹಾಕೊಂಡು ಗಾಡಿ ಓಡಿಸ್ತಾ ಇದ್ದಾನೆ. ಕಾಂತಾರ ಮೂವಿ ನೋಡಿ ಇನ್ಫ್ಲೂಯೆನ್ಸ್ ಆಗಿ ರಿಷಬ್ ಶೆಟ್ಟಿ ಅವ್ರ ತರ ನಮ್ಮ ಪೋಣಿ ರಿಷಬ್ ಶೆಟ್ಟಿ ಆಟ ಇದೆ. ಸೊ ಇಲ್ಲಿಗೆ ನಮ್ಮ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.